ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮಾರ್ನಿಂಗ್ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗೋದ್ರಿಂದ ಬೆಳಗ್ಗೆ ಗುರುಪೂರ್ಣಿಮೆ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಮತ್ತು ನಾಷ್ಟ ಎಲ್ಲ ಮುಗಿಸಿ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿತ್ತು ತರಕಾರಿ ತರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮುಂಬೈಲಿ ತುಂಬ ಮಳೆ ಇರೋದ್ರಿಂದ ಒಂದು 10-15 ದಿನದಿಂದನೇ ತುಂಬಾ ಮಳೆ ಬರ್ತಾಯಿದೆ. ಮಾರ್ಕೆಟ್ ಕಡೆ ಹೋಗೋಕ್ಕೆ ಆಗಿರಲಿಲ್ಲ. ಅದರಿಂದ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಮಳೆನೂ ಕೂಡ ಕಡಿಮೆ ಆಗಿತ್ತು. ನೋಡಿ ರೋಡಲ್ಲಿ ಎಷ್ಟು ಪಾಚಿ ಕಟ್ಬಿಟ್ಟಿದೆ. ಇವಾಗ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಜಾಸ್ತಿ ಇಲ್ಲೇ ತಗೊಳ್ಳೋದು ತರಕಾರಿನ. ಇದು ಇಲ್ಲಿ ಒಬ್ಬರು ಲೇಡಿ ಮಾರ್ತಿರ್ತಾರೆ. ಆದರೆ ಇವತ್ತು ಸ್ವಲ್ಪ ಮಾರ್ಕೆಟಲ್ಲಿ ಹೋಗ್ತಾರನ ಅಂತ ಹೋಗ್ತಾ ಇದ್ದೀನಿ. ತುಂಬ ಒಂದು 10-15 ದಿನದಿಂದನೇ ತುಂಬಾ ಮಳೆ ಇಲ್ಲಿ ಮುಂಬೈಯಲ್ಲಿ. ನೋಡಿ ಇದು ಒಂದು ರೇಷನ್ ಕೊಡ್ತಾರೆ ಇಲ್ಲಿ ಮುನ್ಸಿಪಾಲ್ಟಿ ಕಡೆಯಿಂದ. ಇಲ್ಲಿ ರೇಷನ್ ಕಾರ್ಡ್ ಇರೋರಿಗೆ ಅಕ್ಕಿ ಎಲ್ಲ ಕೊಡ್ತಾರೆ. ಇದು ಬಂದು ಗಟ್ರಿ ಅಂದರೆ ಗಲೀಜು ನೀರು ಹೋಗುವಂಥ ಚರಂಡಿ. ಎಷ್ಟು ನದಿ ಥರ ಹರಿತಾ ಇದೆ ನೋಡಿ. ತುಂಬಾ ಕಡಿಮೆ ನೀರಿತ್ತು. ಇವತ್ತು ನೋಡಿದರೆ ತುಂಬ ಜಾಸ್ತಿನೇ ನೀರು ತುಂಬೋಗ್ಬಿಟ್ಟಿದೆ. ಹಾಗೆ ನಾನು ತರಕಾರಿ ತರೋಕ್ಕೆ ಅಂತ ಮಾರ್ಕೆಟ್ ಕಡೆ ಹೊರಟೆ. ಇಲ್ಲಿ ನಾವಿರೋ ಕಡೆ ಅಷ್ಟು ತುಂಬ ಹರಿತಾ ಇಲ್ಲ. ಯಾಕಂದರೆ ಇಲ್ಲಿ ಮಳೆ ನೀರು ಹೋಗೋಕ್ಕೆ ಅಂತ ಈ ರೀತಿ ಹೋಲ್ಗಳನ್ನು ಮಾಡಿರ್ತಾರೆ ಅಲ್ಲಲ್ಲೇ. ಅದರಿಂದಾಗಿ ನೀರು ಅಷ್ಟು ತುಂಬಿಲ್ಲ. ಸಿಕ್ಕಾಪಟ್ಟೆ ಮಳೆ, ಒಂದು 15 ದಿನವೇ ಆಯಿತು ಸಿಕ್ಕಾಪಟ್ಟೆ ಮಳೆ. ಅದರಲ್ಲೇ ಮಕ್ಕಳು ಸ್ಕೂಲಿಗೆಲ್ಲ ಹೋಗ್ತಾರೆ ಬರ್ತಾರೆ. ನೋಡ್ತಾ ಇರಿ ಎಷ್ಟು ಪಾಚಿ ಕಟ್ಬಿಟ್ಟಿದೆ ರೋಡು. ಕೆಲವೊಬ್ರು ಹೇಳ್ತಾರೆ ಮುಂಬೈ ತುಂಬ ಗಲೀಜು ಆ ಥರ ಅದು ಇದು ಅಂತ. ನೋಡಿ ಎಷ್ಟು ಕ್ಲೀನಾಗಿದೆ ನಾವಿರುವಂಥ ಏರಿಯಾದಲ್ಲಿ. ಅಷ್ಟು ಏನು ಗಲೀಜಿಲ್ಲ, ತುಂಬಾ ಕ್ಲೀನ್. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಇಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಪೂಜೆ ನಡೀತಾ ಇತ್ತು. ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ನಾನು ಪ್ರಸಾದ ತೊಗೊಂಡು ಮಾರ್ಕೆಟ್ ತರಕಾರಿ ತರೋಣ ಅಂತ ಹೋದೆ. ಲಾಪ್ಸಿ ರವೆಯಿಂದ ಮಾಡಿರೋಂಥ ಒಂದು ಸ್ವೀಟ್ ಅದು. ನೋಡಿ ಎಲ್ಲೂ ಕೂಡ ನೀರು ತುಂಬಿಲ್ಲ. ಇಲ್ಲಿ ನಾವಿರೋದು ನವಿ ಮುಂಬೈ ಆಗಿರೋದ್ರಿಂದ ಈ ಕಡೆ ಅಷ್ಟೇನೂ ನೀರು ತುಂಬಲ್ಲ. ಈ ಧಾರಾವಿ ಆ ಸೈಡೆಲ್ಲ ನೀರು ತುಂಬುತ್ತೆ ಅನ್ಕೋತೀನಿ. ನಾವು ಆ ಸೈಡೆಲ್ಲ ಹೋಗಲ್ಲ, ನನಗಷ್ಟು ಗೊತ್ತಿಲ್ಲ. ನಾವಿರೋ ಕಡೆ ತುಂಬ ಕ್ಲೀನ್, ಬೆಂಗಳೂರು ಥರನೇ ತುಂಬ ಕ್ಲೀನಾಗಿ ತುಂಬ ನೀಟಾಗಿ. ಈ ಹೋಗ್ತಾ ಇದೆಯಲ್ಲ ಟ್ರಕ್ಕು, ಅದು ಬಂದು ಮುನ್ಸಿಪಾಲ್ಟಿ ಕಡೆಯಿಂದ ಕಸಗಳನ್ನು ಎತ್ಕೊಂಡು ಹಾಕಿರ್ತೀವಲ್ಲ, ಕಸ ಎತ್ಕೊಂಡು ಹೋಗುವಂಥ ಲಾರಿ ಅದು. ನೋಡಿ ಎಷ್ಟು ಪಾಚಿ ಕಟ್ಬಿಟ್ಟಿದೆ ರೋಡು ಫುಟ್ಪಾತಲ್ಲಿ. ನಾನೀಗ ಸ್ವಲ್ಪ ತರಕಾರಿ, ಇಲ್ಲಿ ಅಂಕಲ್ ಟ್ಯಾರ್ಪಲ್ಲಿ ಓಡ್ತಾ ಇದ್ದಾರಲ್ಲ, ಅಲ್ಲೇ ಬಂದು ನಾನು ತರಕಾರಿ ತೊಗೊಳ್ಳೋದು. ಜಾಸ್ತಿ ಬರಲ್ಲ, ಜಾಸ್ತಿ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ. ಜಾಸ್ತಿ ಏನು ತರಕಾರಿ ಇರಲಿಲ್ಲ, ಲೇಟಾಗಿದ್ದರಿಂದ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಸ್ವಲ್ಪನೇ ತೊಗೊಂಡು ಹೋದೆ. ಬೇಕಾಗಿದ್ದು ನಮ್ಮ ಏರಿಯಾದಲ್ಲೇ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ. ತುಂಬ ಸ್ವಲ್ಪ ನಾನು ಒಟ್ಟಾಗ ಕಡಿಮೆ ಇತ್ತು, ಮಳೆ ಬರುವಾಗಂತೂ ತುಂಬಾ ಜಾಸ್ತಿ ಆಗ್ಬಿಡ್ತು. ನೋಡಿ ಮಳೆಯಲ್ಲೇ ನೆನ್ಕೊಂಡು ಅಂಕಲ್ಲು ತರಕಾರಿನ ಮಾರ್ತಾಯಿದ್ದಾರೆ. ನೋಡಿ ಎಷ್ಟು ಅಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದು ಫಿಶ್ಶು ಆ್ಯಂಡ್ ಮಟನ್ ಮಾರ್ಕೆಟ್ ಅದು.
ನಾನಿವಾಗ ತರಕಾರಿ ತೊಗೊಂಡು ಹೋಗ್ತಾ ಇದ್ದೀನಿ. ಸಾರಿ, ಅದು ತರಕಾರಿ ತೊಗೊಳ್ಳೋ ಮಾರ್ಕೆಟ್ದು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಮಾರ್ಕೆಟ್ದೆಲ್ಲ ವೀಡಿಯೋ ಮಾಡ್ತೀನಿ. ಯಾಕಂದರೆ ಮಳೆ ಬರ್ತಾ ಇರೋದ್ರಿಂದ ಬ್ಯಾಗು ಮತ್ತು ಛತ್ರಿ ಎಲ್ಲ ಮೊಬೈಲ್ ಎಲ್ಲ ಇಟ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಅದರಿಂದ ನಾನು ಇಷ್ಟು ತರಕಾರಿನ ನಾನು ತೊಗೊಂಡು ಬಂದಿದ್ದೆ. ಇದು ಕ್ಲೀನ್ ಮಾಡಿ ತೊಳೆದು ಸ್ವಲ್ಪ ಇಡಬೇಕು. ಅದಕ್ಕೆ ಈ ರೀತಿ ಸ್ವಲ್ಪ ನೆಂದಿತ್ತಲ್ಲ ಹೊರಗಡೆನೇ ಇಟ್ಟಿದ್ದೆ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.